ಸುಡುವ ಬೆಂಕಿಗೆ ಕುದಿಯುವ ನೀರು ಹೇಳಿದಂತೆ, ಈ ಪಾತ್ರೆಯೊಂದು ಅಡ್ಡ ಇಲ್ಲ ಅಂದಿದ್ರೆ ನಿನ್ನನ್ನು ಇಷ್ಟು ಉರಿಯೋಕೆ ಬಿಡ್ತಿರ್ಲಿಲ್ಲ. ಈ ಒಂದು ಮಾತಿನಲ್ಲಿ ಇಡೀ ಜೀವನದ ಸತ್ಯ ಅಡಗಿದೆ. ಯಾಕಂದ್ರೆ ಜೀವನದಲ್ಲಿ ನಮಗೆ ನೋವು ಕೊಡುವವರು ಹಲವರು, ಆದರೆ ಅವರಿಗೆ ನಮ್ಮ ಮನಸ್ಸನ್ನು ನೋಯಿಸುವ ಅವಕಾಶ ಕೊಡುವವರು ನಾವೇ. ಕೆಲವರು ಮಾತಿನಿಂದ ಸುಡುತ್ತಾರೆ, ಕೆಲವರು ಮೌನದಿಂದ ಸುಡುತ್ತಾರೆ, ಇನ್ನು ಕೆಲವರು ಅಗತ್ಯ ಇರುವಾಗ ಹತ್ತಿರ ಬಂದು ಅಗತ್ಯ ಮುಗಿದ ಮೇಲೆ ದೂರ ಹೋಗಿ ಸುಡುತ್ತಾರೆ. ಆಮೇಲೆ ನಾವು ಅವರ ನನ್ನ ಜೊತೆ ಹೀಗೇಕೆ ಮಾಡಿದರು ಅಂತ ಅಳ್ತೀವಿ. ಆದರೆ ಒಮ್ಮೆ ಶಾಂತವಾಗಿ ಯೋಚಿಸಿ ನೋಡಿ, ಅವರಿಗೆ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟದ್ದು ಯಾರು? ಅವರನ್ನು ಅತಿಯಾಗಿ ನಂಬಿದ್ದು ಯಾರು? ಈ ಪ್ರತಿ ಬಾರಿ ಇಗ್ನೋರ್ ಮಾಡಿದ್ರು ಮತ್ತೆ ಹೋಗಿ ಮಾತಾಡಿದ್ದು ಯಾರು? ನಾವೇ. ಜೀವನದಲ್ಲಿ ತುಂಬಾ ಜನ ಒಳ್ಳೆಯವರಂತೆ ಬರುತ್ತಾರೆ, ಕಾಳಜಿ ಇರುವವರಂತೆ ಮಾತನಾಡುತ್ತಾರೆ, ನಿನ್ನನ್ನು ಯಾವತ್ತೂ ಬಿಟ್ಟೋಗಲ್ಲ ಅಂತ ಹೇಳುತ್ತಾರೆ. ಆದರೆ ಸಮಯ ಬದಲಾಗುತ್ತೆ, ಅವರ ಬಣ್ಣ ಕೂಡ ಬದಲಾಗುತ್ತೆ. ನೀನು ಮೆಸೇಜ್ ಮಾಡದೇ ಇದ್ದರೆ ಅವರು ನೆನಪಿಸಿಕೊಳ್ಳಲ್ಲ, ನೀನು ಮಾತಾಡದೇ ಇದ್ದರೆ ಅವರಿಗೆ ನಿನ್ನ ಅಗತ್ಯವೇ ಇರಲ್ಲ. ಆಗ ಅರ್ಥ ಆಗತ್ತೆ ನೀನು ಹಿಡಿದುಕೊಂಡ ಸಂಬಂಧ ಅವರಿಗೆ ಎಷ್ಟು ಮುಖ್ಯವೇ ಇರಲಿಲ್ಲ ಅಂತ. ಕೆಲವರು ಜೀವನಕ್ಕೆ ಬರುತ್ತಾರೆ ಪ್ರೀತಿ ಕೊಡಲು ಅಲ್ಲ, ಪಾಠ ಕಲಿಸಲು. ಒಮ್ಮೆ ಯಾರನ್ನಾದರೂ ಹೃದಯಪೂರ್ವಕವಾಗಿ ಪ್ರೀತಿಸಿದವನು ಮಾತ್ರ ನಿರ್ಲಕ್ಷ್ಯದ ನೋವು ಏನು ಅಂತ ಗೊತ್ತಾಗೋದು. ನೀನು ಆನ್ಲೈನ್ ಇದ್ದರೂ ರಿಪ್ಲೈ ಬರಲ್ಲ, ನೀನು ನೋವಿನಲ್ಲಿ ಇದ್ದರೂ ಕೇಳಲ್ಲ, ಅವರು ಮಾತ್ರ ಖುಷಿಯಾಗಿ ಇರ್ತಾರೆ. ಅವತ್ತು ಮನಸ್ಸು ಹೇಳುತ್ತೆ, ನಾನು ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ನನಗೆ ಸಿಕ್ಕಿದ್ದು ಇದೆಯಾ? ಜೀವನದ ಕಠಿಣ ಸತ್ಯ ಏನು ಗೊತ್ತಾ? ನೀನು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದಷ್ಟು ನಿನ್ನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಎಲ್ಲ ಸಮಯವೂ ಅವೈಲೇಬಲ್ ಇರುವವರನ್ನು ಜನರು ಇಂಪಾರ್ಟೆನ್ಸ್ ಕೊಡಲ್ಲ. ನೀನು ಯಾವತ್ತ ಹತ್ತಿರ ಇದ್ದರೆ ಅದು ಒಂದು ದಿನ ಆಬ್ಸೆನ್ಸ್ ಕೂಡ ಅವರಿಗೆ ಫೀಲ್ ಆಗಲ್ಲ. ಅದಕ್ಕಾಗಿ ಜೀವನದಲ್ಲಿ ಯಾರನ್ನಾದರೂ ಪ್ರೀತಿಸು, ಆದರೆ ನಿನ್ನನ್ನೇ ಕಳೆದುಕೊಳ್ಳೋ ಮಟ್ಟಿಗೆ ಅಲ್ಲ. ಕೆಲವರು ನಿನ್ನ ಒಳ್ಳೆಯತನವನ್ನು ವೀಕ್ನೆಸ್ ಅಂತ ಭಾವಿಸುತ್ತಾರೆ. ನೀನು ಮೌನವಾಗಿದ್ದರೆ ನಿನಗೆ ಫೀಲಿಂಗ್ಸ್ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಕ್ಷಮಿಸಿದರೆ ಎಲ್ಲ ಸಮಯವೂ ಕ್ಷಮಿಸುತ್ತಾನೆ ಅಂತ ಭಾವಿಸುತ್ತಾರೆ. ಆದರೆ ಪ್ರತಿ ಮೌನದ ಹಿಂದೆ ನೋವು ಇರುತ್ತೆ, ಪ್ರತಿ ನಗುವಿನ ಹಿಂದೆ ಒಡೆದ ಮನಸ್ಸು ಇರುತ್ತೆ. ಕೆಲವರು ಹೇಳ್ತಾರೆ ಸ್ಟ್ರಾಂಗ್ ಆಗಿರು ಅಂತ, ಆದರೆ ಪ್ರತಿ ರಾತ್ರಿ ಒಂಟಿಯಾಗಿ ಅಳುವ ಹೃದಯಕ್ಕೆ ಮಾತ್ರ ಗೊತ್ತು ಎಷ್ಟು ನೋವನ್ನು ಮರೆಮಾಚಿಕೊಂಡಿದೆ ಅಂತ. ಜೀವನದಲ್ಲಿ ಕೆಲವೊಮ್ಮೆ ನಾವು ಜನರನ್ನು ಕಳೆದುಕೊಳ್ಳಲ್ಲ, ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ. ಯಾಕಂದ್ರೆ ಅವರಿಗೆ ಖುಷಿ ಬಿಟ್ಟಿರ್ತೀವಿ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಬಿಟ್ಟಿರ್ತೀವಿ. ಕೊನೆಯಲ್ಲಿ ಸಿಗೋದು ನೋವು ಮಾತ್ರ. ಈ ನೋವೇ ಒಂದು ದಿನ ನಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಒಂದು ದಿನ ನೀನು ಕಳೆದುಕೊಳ್ತೀಯ. ಯಾರನ್ನೂ ಅತಿಯಾಗಿ ಹಿಡಿದುಕೊಳ್ಳಬಾರದು, ಯಾರಿಗೂ ನಮ್ಮ ಶಾಂತಿಯನ್ನು ಕೊಡುವಂತಿಲ್ಲ. ಯಾರಾದರೂ ದೂರ ಹೋದರೆ ನಮ್ಮ ಜೀವನವೇ ಮುಗಿದು ಹೋಗಲ್ಲ. ಯಾಕಂದ್ರೆ ನೀನು ಹುಟ್ಟಿದ್ದು ಯಾರಿಗಾದರೂ ಅಳಲು ಅಲ್ಲ, ನಿನ್ನ ಜೀವನ ಕಟ್ಟಿಕೊಳ್ಳಲು ಅಲ್ಲ. ಈ ಜಗತ್ತಿನಲ್ಲಿ ನಿನ್ನ ಕಣ್ಣೀರಿನ ಬೆಲೆ ಎಲ್ಲರಿಗೂ ಗೊತ್ತಾಗಲ್ಲ. ಕೆಲವರು ನಿನ್ನ ಒಳ್ಳೆಯತನವನ್ನು ಬಳಸಿಕೊಳ್ಳುತ್ತಾರೆ, ಇನ್ನು ಕೆಲವರು ನಿನ್ನ ಮೌನವನ್ನು ದುರ್ಬಲತೆ ಅಂತ ಭಾವಿಸುತ್ತಾರೆ. ನೆನಪಿರಲಿ, ಬೆಂಕಿ ಎಷ್ಟೇ ಉರಿದರೂ ಪಾತ್ರೆ ಇಲ್ಲದಿದ್ದರೆ ನೀರನ್ನು ಕುದಿಸಲಾಗಲ್ಲ. ಹಾಗೆ ನೀನು ಅವಕಾಶ ಕೊಡದೇ ಇದ್ದರೆ ಯಾರು ನಿನ್ನ ಮನಸ್ಸನ್ನು ಸುಡಲಾಗಲ್ಲ. ಅದಕ್ಕಾಗಿ ಇನ್ನು ಮುಂದೆ ಎಲ್ಲರಿಗೂ ಒಳ್ಳೆಯವನಾಗಿರು. ನಿನ್ನ ಮನಸ್ಸಿಗೆ ನೋವು ಕೊಡುವವರಿಗೆ ದೂರವಾಗು. ನಿನ್ನ ಬೆಲೆ ಅರಿತು ಬದುಕು. ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಉಳಿಸಿಕೊ. ಯಾಕಂದ್ರೆ ಕೊನೆಯಲ್ಲಿ ನಿನ್ನ ಜೊತೆ ಇರುವವನು ನೀನೇ.